बीदर जिला पुलिस को बड़ी सफलता मिली। 4 अप्रैल को रिंग रोड अलियाबाद चकपेट बीदर के पास एसके ढाबा में हुई हत्या के मामले में शामिल 4 आरोपियों को 7 घंटे के भीतर गिरफ्तार कर लिया गया। इस मामले को लेकर 5 अप्रैल को बीदर जिले के पुलिस अधीक्षक प्रदीप गुंती ने प्रेस कॉन्फ्रेंस के जरिए इस मामले से जुड़ी सारी जानकारी दी। आइए देखते हैं बीदर से यह विशेष रिपोर्ट। ನಿನ್ನೆ ಸಾಯಂಕಾಲ ಸುಮಾರು 5 ಗಂಟೆಗೆ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಪರಿಧಿಗೆ ಬರುವ ಚಿಕ್ಕಪೇಟೆ ಅಲಿಯಾಬಾದ್ ಒಂದು ಡಾಬಾ ಎಸ್ಪಿ ಡಾಬಾ ಅಂತ ಒಂದು ಡಾಬಾದಲ್ಲಿ ಇಬ್ಬರ ಅಪರಿಚಿತರು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಬರ್ತದೆ। ತಕ್ಷಣ ನಾವು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಕೊಲೆಗೆ ಒಳಗಾದವರು ಯಾರಂತ ನಾವು ಪರಿಶೀಲಿಸಿದಾಗ ವೈದ್ಯನಾಥ್, ವಯಸ್ಸು 49 ವರ್ಷ, ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂತಹ ಹೊನ್ನಿಕೇರಿ ಗ್ರಾಮಕ್ಕೆ ಸೇರಿದ್ದವರಂತ ಗೊತ್ತಾಗಿದೆ। ಅವರು ಪಂಚಾಯತಿ ಸದಸ್ಯರಾಗಿರ್ತಾರೆ ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಕೂಡ ನಡೆಸ್ತಾ ಇರ್ತಾರೆ। ಇಬ್ಬರು ಅಪರಿಚಿತರು ಅವರ ಮೇಲೆ ಹಲ್ಲೆ ಮಾಡಿ ಮಚ್ಚಿನಿಂದ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಿದೆ। ತಕ್ಷಣ ನಾವು ಸೋಪಟಿ ಹಾಗೂ ನಮ್ಮ ಸಿಬ್ಬಂದಿಗಳನ್ನು ಕರೆಸಿಕೊಂಡು ಡೆಡ್ ಬಾಡಿ ಎಲ್ಲ ಪಂಚನಾಮ ಮಾಡಿಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಕಳಿಸಿ ಕಂಪ್ಲೇಂಟ್ ಅನ್ನು ಪಡೆದಿದ್ದೇವೆ। ನಮ್ಮ ಪ್ರಾಥಮಿಕ ಮಾಹಿತಿ ಮೇರೆಗೆ ಇಬ್ಬರ ಆರೋಪಿಗಳನ್ನ ನಮ್ಮ ಕ್ರೈಮ್ ಸ್ಟಾಫ್ ನಿನ್ನೆ ಪತ್ತೆ ಮಾಡಿರ್ತಾರೆ। ಅವರ ಗುರ್ತು ಹಿಡಿದು ನಮ್ಮ ಕಮಾಂಡ್ ಸೆಂಟರ್ ಹಾಗೂ ಕೆಲವು ಲೋಕಲ್ ಸಿಸಿಟಿವಿ ಆಧಾರದ ಮೇಲೆ ಆರೋಪಿಗಳ ಸುತ್ತಿ ಹಿಡಿದ ನಂತರ ಸುಮಾರು ನಿನ್ನೆ ನೈಟ್ 12 ಗಂಟೆಗೆ ಇಬ್ಬರನ್ನ ನಾವು ವಶಕ್ಕೆ ಪಡೆಯುತ್ತೇವೆ। ವಶಕ್ಕೆ ಪಡೆದ ನಂತರ ಅವರನ್ನು ಪ್ರಶ್ನೆ ಮಾಡಿದ್ದಾಗ ಕೊಲೆ ಮಾಡಿದ್ದಾಗ ಒಪ್ಕೊಂಡಿರ್ತಾರೆ। ಈ ವೈದ್ಯನಾಥ್ ಅನ್ನುವವರಿಗೆ ಇವರಿಗೂ ಯಾವುದೇ ರೀತಿಯ ಪರಿಚಯ ಇಲ್ಲ, ಆದ್ರೆ ಕೊಲೆ ಆರೋಪಿ A1 ಇಲ್ಲೇ ನವದಗಿರಿಗೆ ಸೇರಿದವನಾಗಿರ್ತಾನೆ, ಆರೋಪಿ A2 ಕುಂಬಾರವಾಡಿಗೆ ಸೇರಿದವನಾಗಿರ್ತಾನೆ। ಇವರಿಬ್ಬರಿಗೆ ಅದೇ ಹೊನ್ನಿಕೇರಿ ಗ್ರಾಮಕ್ಕೆ ಸೇರಿದ್ದ ಒಬ್ಬನೊಟ್ಟಿಗೆ ಫ್ರೆಂಡ್ಶಿಪ್ ಇರುತ್ತದೆ। ಆ ಫ್ರೆಂಡ್ಗಾಗಿ ಕೊಲೆ ಮಾಡಿದ್ದೇವಂತ ನಮ್ಮ ಕಡೆ ತಿಳಿಸಿರುತ್ತಾರೆ। ಇದೇ ಹೊನ್ನಿಕೇರಿ ವಿಲೇಜ್ಗೆ ಸೇರಿದ್ದ ಒಬ್ಬನು ಒಂದು ಪೋಕ್ಸೋ ಆರೋಪಿಯಾಗಿರ್ತಾನೆ। ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂತಹ ಒಂದು ಪೋಕ್ಸೋ ಹಾಗೂ SC/ST ಅಟ್ರಾಸಿಟೀಸ್ ಕೇಸ್ ಆರೋಪಿಯಾಗಿರ್ತಾನೆ। ತೀರ್ಕೊಂಡಿದ್ದ ವೈದ್ಯನಾಥ್ ಕಂಪ್ಲೇನೆಂಟ್ ಪರವಾಗಿ ಬಲವಾಗಿ ನಿಂತ್ಕೊಂಡು ಅವರಿಗೆ ಲೀಗಲ್ ಸಹಾಯ ಮಾಡುವುದು, ಕೋರ್ಟ್ಗೆ ಕರ್ಕೊಂಡು ಹೋಗುವುದು ಹಾಗೂ ಈ ಟ್ರೈಲ್ಗೆ ಸಹಕರಿಸ್ತಾ ಇದ್ದಾನೆ ಅಂತ ಸೇಡಿನಿಟ್ಕೊಂಡು ಹೇಗಾದ್ರೂ ವೈದ್ಯನಾಥನ್ನು ನಾವು ಕೊಲೆ ಮಾಡಿದ್ರೆ ಕಂಪ್ಲೇನೆಂಟ್ಗೆ ಸಹಾಯವಾಗಿ ಯಾರು ಇರಲ್ಲ, ಕೋರ್ಟ್ ಅಲ್ಲಿ ಕೇಸ್ ಬಿದ್ದೋಗುತ್ತದೆ ಅನ್ನುವ ಕೆಟ್ಟ ಚಿಂತನೆಯಿಂದ ಆ ಹೊನ್ನಿಕೇರಿಗೆ ಸೇರಿದ ಒಬ್ಬ ವ್ಯಕ್ತಿ ಈ ಆರೋಪಿ A1 ಒಟ್ಟಿಗೆ ಮಾತಾಡಿಕೊಂಡು ಈ ಕೊಲೆ ನಡೆಸಿರುತ್ತಾನೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ನಮಗೆ ಸಿಕ್ಕಿರ್ತದೆ। ಘಟನೆ ಆದ ಕೆಲವು ಗಂಟೆಗಳೆಲ್ಲ ಅಂದ್ರೆ ಸುಮಾರು 7-8 ಗಂಟೆಗಳಲ್ಲಿ ನಮ್ಮ ನ್ಯೂ ಟೌನ್ ಕ್ರೈಮ್ ಸ್ಟಾಫ್ ಹಾಗೂ ಇಬ್ಬರು DSPಗಳು, ಅಡಿಷನಲ್ SP ಸ್ವಲ್ಪನೂ ಸಮಯ ವೇಸ್ಟ್ ಮಾಡದೆ ನಿನ್ನೆ ನೈಟ್ ಜಸ್ಟ್ 7-8 ಅವರ್ಸ್ ಒಳಗಡೆ ಆರೋಪಿಗಳನ್ನು ಹಿಡಿದಿದ್ದಾರೆ। ಈ ಎಲ್ಲ ಕೊಲೆಗೂ ಸಂಚು ರೂಪಿಸಿ ಈ ಇಬ್ಬರ ಆರೋಪಿಗಳಿಗೆ ಪ್ರಚೋದಿಸಿ ದುಡ್ಡಿನ ಆಸೆ ತೋರಿಸಿ ಫ್ರೆಂಡ್ಶಿಪ್ ಹೆಸರಲ್ಲಿ ಈ ಕೊಲೆ ಮಾಡಿಸಿದ್ದವನು ಇನ್ನೂ ಪರಾರಿಯಲ್ಲಿದ್ದಾನೆ। ಅವನನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ।